ನೋಡಿ, ಸರ್ಕಾರ ಈ ಎಲ್ಲಾ ರೈತರ ಹೇಳಿಕೆಗಳನ್ನ ಗಮನಿಸಬೇಕು. ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರೈತರು ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ರೈತರ ಬೇಡಿಕೆಗಳು ಏನು ಅಂತಂದ್ರೆ, ಪರಿಹಾರದ ಮೊತ್ತವನ್ನ ಹೆಚ್ಚು ಮಾಡಬೇಕು. ನೀವು 34 ರೂಪಾಯಿ ಕೊಡೋದು, 59 ರೂಪಾಯಿ ಕೊಡೋದು, ಕೊಡದೇನೆ ಇರೋದು, ಒಂದ್ 4 ವರ್ಷ ಕೊಟ್ಬಿಡೋದು, 2026-27ನೇ ಸಾಲಿನ ಬರಗಾಲದ ಮೊತ್ತ ಅಂತ 2029ಕ್ಕೆ ಬರೋದು, ಇದೆಲ್ಲ ಆಗ್ಬಾರ್ದು. ಪರಿಹಾರ ಧನವನ್ನ ತಕ್ಷಣವೇ ರೈತರ ಖಾತೆಗೆ ಜಮೆ ಮಾಡಬೇಕು. ಅಂದಾಗ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂತಹ ಒಂದು ಧೈರ್ಯ, ಒಂದು ಅಭಯ ರಾಜ್ಯದ ರೈತರಿಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ದಿನ ಬೆಳಗಾದ್ರೆ ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ನಾನು ರೈತನ ಮಗ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಗಲ್ಲಿ ಗಲ್ಲಿಯಲ್ಲಿ ರೈತರು ಸಿಗ್ತಾರೆ, ಗಲ್ಲಿ ಗಲ್ಲಿಯಲ್ಲಿ ರೈತರೇ ಇರೋದ್ರೆ ರೈತರ ರಾಜ್ಯ ಇದು. ನೀವು ರೈತರ ಸಹಾಯಕ್ಕೆ ಧಾವಿಸಲಿಲ್ಲ ಅಂತಂದ್ರೆ ಬರೀ ಮಾತಲ್ಲಿ ಏನು ಆಗ್ಬಾರ್ದ್ರಿ, ಕೃತಿಯಲ್ಲಿ ಆಗಬೇಕು. ರೈತರ ಆಗ್ರಹ, ಜನರ ಆಗ್ರಹ ಇದೇ ಆಗಿದೆ. ಕೃಷಿ ಸಾಲ ಮರುಪಾವತಿ ಒತ್ತಡವನ್ನು ಕಡಿಮೆ ಮಾಡಿ, ಬ್ಯಾಂಕ್ಗಳಿಗೆ ಹೇಳಿ ಬರಗಾಲ ಇದೆ, ಯಾವುದೇ ಕಾರಣಕ್ಕೂ ರೈತರ ಮೇಲೆ ಒತ್ತಡ ಹಾಕುವಂತಿಲ್ಲ, ನೋಟಿಸ್ ಕೊಡುವಂತಿಲ್ಲ, ಬ್ಯಾಂಕಿಂದ ಎಂಪ್ಲಾಯಿಗಳು ಮನೆಗೆ ಹೋಗುವಂತಿಲ್ಲ. ಮುಂದಿನ ಬೆಳೆಗೆ ಬೇಕಾದ ಬಿತ್ತನೆ ಬೀಜಕ್ಕೆ ಅಗತ್ಯ ಸಬ್ಸಿಡಿಯನ್ನ ಕೊಡಿ. ಈಗ ಬರಗಾಲ ಇದೆ, ಮುಂಗಾರು ಹೋಯ್ತು, ಹಿಂಗಾರು ಬರುತ್ತೆ, ಒಂದು ಆಶಾಭಾವ ಇದೆ ರೈತರಲ್ಲಿ. ಏನ್ ಮಾಡಬೇಕು ಸರ್ಕಾರ? ರಸಗೊಬ್ಬರ, ಮೇವು, ಬೀಜ ಎಲ್ಲವನ್ನು ಸಬ್ಸಿಡಿ ದರದಲ್ಲಿ ನೀಡಬೇಕು. ಅಂದಾಗ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂಥದ್ದನ್ನ ಸಾಬೀತುಪಡಿಸಿದಂಗಾಗತ್ತೆ. ಇಲ್ಲ ಅಂತಂದ್ರೆ ನೀವು ಸಭೆ ಸಮಾರಂಭಗಳಲ್ಲಿ ಒಂದು ಹಸಿರು ಶಾಲನ್ನ ಹಾಕೊಂಡು ನಾವು ರೈತರ ಮಕ್ಕಳು ಅಂತ ಹೇಳಿದ್ರೆ ಏನೂ ಆಗಲ್ಲ. ನೀವು ರೈತರಾಗಿದ್ರೆ ರೈತರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ, ರೈತರ ಸಹಾಯಕ್ಕೆ ಧಾವಿಸಿ. ಅಂದಾಗ ಈ ಸರ್ಕಾರ ರೈತರ ಪರವಾಗಿ ಇದೆ ಅನ್ನುವಂತ ಒಂದು ಅಚಲವಾದ ನಂಬಿಕೆ ರೈತರಲ್ಲಿ ಉಳಿಯುತ್ತೆ. ಇದೇ ಈಗ ರೈತರ ಆಗ್ರಹ ಆಗಿದೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ. ನೆಕ್ಸ್ಟ್ ನೋಡಿ, ಸರ್ಕಾರ ಈ ಎಲ್ಲಾ ರೈತರ ಹೇಳಿಕೆಗಳನ್ನ ಗಮನಿಸಬೇಕು. ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರೈತರು ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ರೈತರ ಬೇಡಿಕೆಗಳು ಏನು ಅಂತಂದ್ರೆ, ಪರಿಹಾರದ ಮೊತ್ತವನ್ನ ಹೆಚ್ಚು ಮಾಡಬೇಕು. ನೀವು 34 ರೂಪಾಯಿ ಕೊಡೋದು, 59 ರೂಪಾಯಿ ಕೊಡೋದು, ಕೊಡದೇನೆ ಇರೋದು, ಒಂದ್ 4 ವರ್ಷ ಕೊಟ್ಬಿಡೋದು, 2026-27ನೇ ಸಾಲಿನ ಬರಗಾಲದ ಮೊತ್ತ ಅಂತ 2029ಕ್ಕೆ ಬರೋದು, ಇದೆಲ್ಲ ಆಗ್ಬಾರ್ದು. ಪರಿಹಾರ ಧನವನ್ನ ತಕ್ಷಣವೇ ರೈತರ ಖಾತೆಗೆ ಜಮೆ ಮಾಡಬೇಕು. ಅಂದಾಗ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂತಹ ಒಂದು ಧೈರ್ಯ, ಒಂದು ಅಭಯ ರಾಜ್ಯದ ರೈತರಿಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ದಿನ ಬೆಳಗಾದ್ರೆ ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ನಾನು ರೈತನ ಮಗ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಗಲ್ಲಿ ಗಲ್ಲಿಯಲ್ಲಿ ರೈತರು ಸಿಗ್ತಾರೆ, ಗಲ್ಲಿ ಗಲ್ಲಿಯಲ್ಲಿ ರೈತರೇ ಇರೋದ್ರೆ ರೈತರ ರಾಜ್ಯ ಇದು. ನೀವು ರೈತರ ಸಹಾಯಕ್ಕೆ ಧಾವಿಸಲಿಲ್ಲ ಅಂತಂದ್ರೆ ಬರೀ ಮಾತಲ್ಲಿ ಏನು ಆಗ್ಬಾರ್ದ್ರಿ, ಕೃತಿಯಲ್ಲಿ ಆಗಬೇಕು. ರೈತರ ಆಗ್ರಹ, ಜನರ ಆಗ್ರಹ ಇದೇ ಆಗಿದೆ. ಕೃಷಿ ಸಾಲ ಮರುಪಾವತಿ ಒತ್ತಡವನ್ನು ಕಡಿಮೆ ಮಾಡಿ, ಬ್ಯಾಂಕ್ಗಳಿಗೆ ಹೇಳಿ ಬರಗಾಲ ಇದೆ, ಯಾವುದೇ ಕಾರಣಕ್ಕೂ ರೈತರ ಮೇಲೆ ಒತ್ತಡ ಹಾಕುವಂತಿಲ್ಲ, ನೋಟಿಸ್ ಕೊಡುವಂತಿಲ್ಲ, ಬ್ಯಾಂಕಿಂದ ಎಂಪ್ಲಾಯಿಗಳು ಮನೆಗೆ ಹೋಗುವಂತಿಲ್ಲ. ಮುಂದಿನ ಬೆಳೆಗೆ ಬೇಕಾದ ಬಿತ್ತನೆ ಬೀಜಕ್ಕೆ ಅಗತ್ಯ ಸಬ್ಸಿಡಿಯನ್ನ ಕೊಡಿ. ಈಗ ಬರಗಾಲ ಇದೆ, ಮುಂಗಾರು ಹೋಯ್ತು, ಹಿಂಗಾರು ಬರುತ್ತೆ, ಒಂದು ಆಶಾಭಾವ ಇದೆ ರೈತರಲ್ಲಿ. ಏನ್ ಮಾಡಬೇಕು ಸರ್ಕಾರ? ರಸಗೊಬ್ಬರ, ಮೇವು, ಬೀಜ ಎಲ್ಲವನ್ನು ಸಬ್ಸಿಡಿ ದರದಲ್ಲಿ ನೀಡಬೇಕು. ಅಂದಾಗ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂಥದ್ದನ್ನ ಸಾಬೀತುಪಡಿಸಿದಂಗಾಗತ್ತೆ. ಇಲ್ಲ ಅಂತಂದ್ರೆ ನೀವು ಸಭೆ ಸಮಾರಂಭಗಳಲ್ಲಿ ಒಂದು ಹಸಿರು ಶಾಲನ್ನ ಹಾಕೊಂಡು ನಾವು ರೈತರ ಮಕ್ಕಳು ಅಂತ ಹೇಳಿದ್ರೆ ಏನೂ ಆಗಲ್ಲ. ನೀವು ರೈತರಾಗಿದ್ರೆ ರೈತರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ, ರೈತರ ಸಹಾಯಕ್ಕೆ ಧಾವಿಸಿ. ಅಂದಾಗ ಈ ಸರ್ಕಾರ ರೈತರ ಪರವಾಗಿ ಇದೆ ಅನ್ನುವಂತ ಒಂದು ಅಚಲವಾದ ನಂಬಿಕೆ ರೈತರಲ್ಲಿ ಉಳಿಯುತ್ತೆ. ಇದೇ ಈಗ ರೈತರ ಆಗ್ರಹ ಆಗಿದೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ. ನೆಕ್ಸ್ಟ್